ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಆಬ್ವಿಯಸ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಬಿಕಾಸ್ ಟೈಟಲಲ್ಲಿ ಆಲ್ರೆಡಿ ನೋಡೇ ಇರ್ತಾರೆ. ಇವತ್ತು ನನ್ನ ಬರ್ಡೇ. ಸೊ ನನಗೆ ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ರೀಸೆಂಟಾಗಿ ನಾನೊಂದು ವೀಡಿಯೋ ಹಾಕಿದ್ದೆ, ನನಗೆ ಯಾರು 12ಗೆ ವಿಶ್ ಮಾಡಲ್ಲ ಆ್ಯಂಡ್ ಆಲ್ಸೋ ನನಗೇನು ಅಷ್ಟೊಂದು ಫ್ರೆಂಡ್ಸ್ ಇಲ್ಲ ಅಂತ. ಬಟ್ ಲಿಟ್ರಲಿ ಈ ವರ್ಷ ನನಗೆ ಎಷ್ಟು ಮೆಸೇಜಸ್ ಬರ್ತಿದೆ ಗೊತ್ತಾ. ನೈಟಿಂದನೇ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು 12 o'clock ಲೈಕ್ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತೆ. ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಲೈಕ್ ನಂಗೆ ಈ ಇಯರ್ ಏನೆಲ್ಲ ಚೇಂಜಸ್ ಆಯಿತು, ಲೈಕ್ ಎಷ್ಟು ಚೆನ್ನಾಗಿದ್ದೀನಿ, ಎಷ್ಟು ಹ್ಯಾಪಿಯಾಗಿದ್ದೀನಿ ಅಂತ. ಸೊ ಅದಕ್ಕೆಲ್ಲ ನೀವು ಕೂಡ ಒನ್ ಆಫ್ ದಿ ರೀಸನ್. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಇದು ಮಾರ್ನಿಂಗ್ ಆಗಿರೋದ್ರಿಂದ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಬರ್ಡೇಗೆ ಅಂತ ಏನಿಲ್ಲ ಅನ್ನೋ ಒಂದು 10 ಜೊತೆ ಬಟ್ಟೆ ತೊಗೊಂಡಿದ್ದೀನಿ ವಿತ್ ಸ್ಯಾರಿ ಎಲ್ಲ ಸೇರಿ. ಬಟ್ ನಂಗೆ ಏನೋ ಸಿಂಪಲ್ಲಾಗಿರ್ಬೇಕಂತ ಇಷ್ಟ ಆಗಿ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಫುಲ್ ಡ್ರೆಸ್ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಗಿಫ್ಟ್ಸ್ ಏನು ಬಂತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಆಬ್ವಿಯಸ್ಲಿ ಬರ್ಡೇ ಅಂದರೆ ಗಿಫ್ಟ್ಸೇ ಅಲ್ವಾ ಫಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಯಾವುದು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಲ್ಲ. ನೆಕ್ಸ್ಟ್ ವಿಡಿಯೋ ಸಪ್ರೇಟಾಗಿ ಬರ್ಡೇ ಗಿಫ್ಟ್ಸ್ ಅಂತಲೇ ಮಾಡ್ತೀನಿ. ಸೊ ಕಂಟಿನ್ಯೂ ದಿಸ್ ವ್ಲಾಗ್ ಅಷ್ಟೇ. ಸೊ ಈಗ ನೋಡ್ತಿರೋ ವಿಡಿಯೋ ಬಂದು ನೈಟ್ ಸೆಲೆಬ್ರೇಷನ್ ಮಾಡಿರೋದು. ಸೊ ಇದೆಲ್ಲ ನನ್ನ ತಂಗಿ ನನಗೆ ಅಂತ ಸ್ಪೆಷಲ್ಲಾಗಿ ಅರೇಂಜ್ ಮಾಡಿದ್ಲು. ನಿಮಗೆಲ್ಲ ಗೊತ್ತಿರೋ ನಾನು ಈ ಥರ ಏನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ, ಜಸ್ಟ್ ಒಂದು ಕೇಕ್ ಕಟ್ ಮಾಡ್ತೀನಿ ಅಷ್ಟೇ. ಬಿಕಾಸ್ ಇಷ್ಟು ವರ್ಷದಲ್ಲಿ ಒಂದು ವರ್ಷವೂ ಕೇಕ್ ಕಟ್ ಮಾಡೋದು ಮಿಸ್ ಮಾಡಿಲ್ಲ ಅಂತ. ನನಗೆ ಕೇಕ್ ಕಟ್ಟಿಂಗ್ ಒಂದೇ ಇಷ್ಟ, ಈ ಥರ ಡೆಕೋರೇಷನು ಏನೂ ಇಷ್ಟ ಇಲ್ಲ. ಬಟ್ ಆನ್ ಸ್ಪಾಟ್ ಎಲ್ಲ ಹೋಗಿ ತೊಗೊಂಬಂದು ರೆಡಿ ಮಾಡಿ ಕರೆಕ್ಟಾಗಿ 12 o'clockಗೆ ನನಗೆ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ಲು. ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ನಂಗೆ ಈ ಥರ ಫ್ಯಾನ್ಸಿ ಸ್ಟಫೆಲ್ಲ ಏನು ಇಷ್ಟ ಆಗಲ್ಲ. ಬಟ್ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಈ ಥರ ಬರೀ ವೀಡಿಯೋಸಲ್ಲಿ ಅಷ್ಟೇ ನೋಡಿದ್ದೆ, ಲೈಕ್ ನಾನು ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ. ಫ್ಯೂ ಇಯರ್ಸ್ ಬ್ಯಾಕು ಕೂಡ ನನ್ನ ಬರ್ಡೇ ಅವಳು ಹೀಗೆ ಸೆಲೆಬ್ರೇಟ್ ಮಾಡ್ತಿದ್ಲು. ನಂಗೆ ಅವಾಗೂ ಏನು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಅವಳಿಗೇನೋ ಖುಷಿ ಲೈಕ್ 12 o'clock ಕಟ್ ಮಾಡಬೇಕು ಅಂತ. ಬಟ್ ನನಗೆ ಹಾಗೆಲ್ಲ ಏನಿಲ್ಲ, ಲೈಕ್ ನಂಗೆ 12 o'clock ನಿದ್ದೆ ಬರ್ತಾ ಇರುತ್ತೆ. ಅದೇನೋ ಗೊತ್ತಿಲ್ಲ, ಬೇರೆ ಟೈಮಲ್ಲಿ 1 o'clock 2 o'clockವರೆಗೂ ಮೂವಿ ನೋಡ್ತಾ ಇರ್ತೀನಿ. ಬರ್ಡೇ ಅಂತ ಬಂದರೆ 12ಗೆ ಮಲ್ಕೊಂಬಿಡೋಣ ಅಂತ ಅನ್ನಿಸ್ತಿರುತ್ತೆ. ಸೊ ಆಲ್ರೆಡಿ ಕೇಕ್ ಕಟ್ಟಿಂಗ್ ಆಯಿತು. ನಮ್ಮಮ್ಮ ಕೂಡ ಮಲಗಿದ್ರು ಪಾಪ. ಸೊ ಕೇಕ್ ಕಟ್ ಮಾಡುವಾಗ ಎಬ್ಬರಿಸಿ ಕೇಕ್ ಕಟ್ ಮಾಡಿ ತಿನ್ನಿಸಿ ಮತ್ತೆ ಮಲ್ಕೋ ಅಂತ ಹೇಳಿದ್ರೆ. ಆ್ಯಂಡ್ ಹಿಯರ್ ಯು ಗೋ, ಶಿ ಈಸ್ ಮೈ ಸಿಸ್ಟರ್. ಸಿಸ್ಟರ್ ಅನ್ನೋದಕ್ಕಿಂತ ಮೋರ್ ಲೈಕ್ ಮದರ್ ಟು ಮೀ. ತುಂಬ ಅಂದರೆ ತುಂಬ ಕೇರ್ ಮಾಡ್ತಾಳೆ. ನಂಗೆ ಏನು ಬೇಕೋ ಎಲ್ಲ ಕೊಡಿಸ್ತಾಳೆ, ಕೇಳ್ತಾಳೆ ಪಾಪ ಏನು ಬೇಕು ಅಂತ. ನಮ್ಮಮ್ಮ ಕೂಡ ಈ ಸಲ ನನಗೆ ಗಿಫ್ಟ್ ಕೊಟ್ಟರು, ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಹಲೋ ಬೆಸ್ಟೀಸ್, ನಿಮ್ಗೆಲ್ರಿಗೂ ಗೊತ್ತು ಇವತ್ತು ನನ್ನ ಬರ್ಡೇ ಅಂತ. ಲಾಸ್ಟ್ ಟೈಮ್ ಒಂದು ವೀಡಿಯೋ ಶೇರ್ ಮಾಡಿದ್ದೆ ಲೈಕ್ ನೋಬಡಿ ವಿಶ್ ಮಿ ಅಟ್ 12 o'clock ಅಂತ. ಬಟ್ ಲಿಟ್ರಲಿ ಈ ಸಲ ನನಗೆ ತುಂಬ ಅಂದರೆ ತುಂಬ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ತುಂಬ ಜನ ಇದ್ದಾರೆ. ಬಿಕಾಸ್ ನಂಗೆ ಯಾರೂ ಫ್ರೆಂಡ್ಸೇ ಇರಲಿಲ್ಲ ಟು ಬಿ ಫ್ರ್ಯಾಂಕ್. ನಂಗೆ ಇರೋದು ಒಬ್ಬರು ಇಬ್ಬರು ಅಷ್ಟೇ. ಅವರು ನಂಗೆ ಸಿಗೋದಿಲ್ಲ, ಕಾಲ್ ಮಾಡಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಬಟ್ ಈ ಸಲ ಮಾತ್ರ ದಿ ಬೆಸ್ಟ್ ಇಯರ್ ಅನಿಸುತ್ತೆ. ನನಗೆ ಎಷ್ಟೊಂದು ವಿಶಸ್ ಬರ್ತಿದೆ ಗೊತ್ತಾ. ನಾನು ಈಗಲೂ ಕೂಡ ಇನ್ನೂ ಥ್ಯಾಂಕ್ ಯು ಅಂತ ಕಳಿಸ್ತಾನೇ ಇದ್ದೀನಿ. ಆ್ಯಂಡ್ ಆಲ್ಸೋ ಸುಮಾರು ಜನ ನನಗೆ 12 o'clock ಕೂಡ ವಿಶ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಲಿಟ್ರಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಬರ್ಡೇಗೆ ಇಷ್ಟೊಂದೆಲ್ಲ ಗಿಫ್ಟ್ಸ್ ಬರುತ್ತೆ ಅಂತ. ತುಂಬ ಅಂದರೆ ತುಂಬ ಗಿಫ್ಟ್ ಬಂದುಬಿಟ್ಟಿದೆ. ಸೊ ಗಿಫ್ಟ್ಸ್ ಎಲ್ಲ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಈಗ ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಬೇಗ ನನಗೆ ವಿಶ್ ಮಾಡಿಬಿಡಿ. ಆ್ಯಂಡ್ ಆಲ್ರೆಡಿ ಯಾರು ವಿಶ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಸ್ ಯೂಶ್ವಲ್ ಸೇಮ್ ಕಾಂತಿ ಸ್ವೀಟಿಂದ 1 kg ಕಾಜು ಕಟ್ಲಿ ತರಿಸಿದೆ. ಬಿಕಾಸ್ ನಂಗೆ ಗೊತ್ತಿಲ್ಲ, ನನಗೆ ಎಲ್ರಿಗೂ ಕಾಜು ಬರ್ಫಿ ಕೊಡಬೇಕಂತ ಅನಿಸುತ್ತೆ. ಲೈಕ್ ಆಫೀಸು ಫ್ರೆಂಡ್ಸು ಆ ಥರ ಎಲ್ರಿಗೂ ನಾನು ಕಾಜು ಬರ್ಫಿ ತಂದಿದ್ದೆ. ಆ್ಯಂಡ್ ಆವಾಗಲೇ ಹೇಳಿದ್ನಲ್ಲ ನಾನು ಡ್ರೆಸ್ ತೋರಿಸ್ತೀನಿ ಅಂತ. ಇದೇ ನನ್ನ ಡ್ರೆಸ್ಸು. ತುಂಬ ಅಂದರೆ ತುಂಬ ಬಟ್ಟೆಗಳು ತೊಗೊಂಡಿದ್ದೆ, ಲೈಕ್ ಮೋರ್ ದೆನ್ 10 ಔಟ್ಫಿಟ್, ಲೈಕ್ ಸ್ಯಾರಿ, ಡ್ರೆಸ್ಸು, ಕಾರ್ಡ್ ಸೆಟ್ ಎಲ್ಲ ತೊಗೊಂಡಿದ್ದೆ. ಅಷ್ಟರಲ್ಲೂ ನನಗೆ ಇದೇ ಬೇಕು ಅಂತ ಅಂದ್ಕೊಂಡು ಅದೇ ಹಾಕ್ಕೊಂಡಿದ್ದೆ. ತುಂಬ ಜನಕ್ಕೆ ಈ ಡ್ರೆಸ್ ಇಷ್ಟ ಆಯಿತು. ಎಷ್ಟೊಂದು ಜನ ಲಿಂಕ್ ಕೇಳಿದ್ರು. ಬಟ್ ಟು ಬಿ ಫ್ರ್ಯಾಂಕ್ ಇದು ನನಗೆ ಲಿಂಕ್ ಏನಿಲ್ಲ, ನಾನು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಅಲಂಕಾರ್ ಪ್ಲಾಜಾದಲ್ಲಿ ತೊಗೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗೆ ಸೆಟಲ್ಡಾಗಿ ಕಾಣಿಸ್ತಿತ್ತು. ಬಿಕಾಸ್ ನನಗೆ ಗ್ರ್ಯಾಂಡಾಗೆಲ್ಲ ಇಷ್ಟ ಆಗಲ್ಲ. ಸೊ ಅದಾದಮೇಲೆ ನೈಟ್ ಸೆಲೆಬ್ರೇಷನ್ಗೆ ಅಂತ ನನ್ನ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವ್ರು ಕರೆದಿದ್ರು. ಅದಕ್ಕಾಗಿ ಹೋಗಿದ್ವಿ. ಆ್ಯಕ್ಚುಲಿ ಹೋಗ್ತಾ ಇದ್ದೀವಿ. ಅಂದರೆ ನನಗೆ ಹೋಗೋಕ್ಕೇನು ಇಷ್ಟ ಇರಲಿಲ್ಲ ಟು ಬಿ ಫ್ರ್ಯಾಂಕ್. ಬಿಕಾಸ್ 7 ಆಗೋಗಿತ್ತಲ್ವ. ಐ ವಾಸ್ ಫೀಲಿಂಗ್ ಸೋ ಟಯರ್ಡ್. ಬಟ್ ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು, ಲೈಕ್ ಬನ್ನಿ ಸೆಲೆಬ್ರೇಟ್ ಮಾಡ್ಯಾರ ಅಂತ. ಐ ವಾಸ್ ಲೈಕ್ ಓಕೆ ಒಂದು ಸತಿ ಹೋಗೋಣ, ಅಷ್ಟೊಂದು ಹೇಳಿಸ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋದ್ವಿ.
ಬಟ್ ಸೀರಿಯಸ್ಲಿ ವೀಕೆಂಡ್ ಆಗಿರೋದಕ್ಕೆ ನಾರ್ಮಲಾಗೆ ಮಾಲ್ ಆಫ್ ಏಷ್ಯಾ ಫುಲ್ ಆಗಿರುತ್ತೆ. ವೀಕೆಂಡ್ ಆಗಿರೋದಕ್ಕೆ ಇನ್ನೂ ತುಂಬ ಜನ ಇದ್ರು. ಅದೇನೋ ಗೊತ್ತಿಲ್ಲ, ಜನ ಇದ್ದರೆ ಫುಲ್ ಕ್ಲಮ್ಸಿ ಆಗುತ್ತೆ. ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಕೂಡ ಆಗಲ್ಲ. ಎಲ್ಲೋ ಒಂದೊಂದು ಕ್ಲಿಪ್ನ ತಗೊಂಡೆ ಅಷ್ಟೇ. ಬಿಕಾಸ್ ನಾನು ಮಾಲ್ಗೆ ಹೋಗಿದ್ದೆ ಬರ್ಡೇ ದಿನ ಅಂತ ಇರಲಿ ಅಂತ. ಅದಾದಮೇಲೆ ನಾನು ಹೇಳದ್ನಲ್ಲ, ಇದೇ ಕಾರ್ಡ್ ಸೆಟ್ ಲಿಟ್ರಲಿ ಸಕ್ಕತ್ತಾಗಿ ಕಾಣಿಸ್ತಿತ್ತು ಈ ಔಟ್ಫಿಟ್ ನನಗೆ. ಆ್ಯಂಡ್ ನಂಗೆ ಸ್ಟ್ರೈಟ್ನಿಂಗ್ ಮಾಡ್ಕೊಳಕ್ಕೂ ಟೈಮ್ ಇರಲಿಲ್ಲ, ಸ್ಟ್ರೈಟ್ನಿಂಗ್ ಕೂಡ ಮಾಡ್ಕೊಂಡಿಲ್ಲ. ಸೊ ಮಾಲ್ ಎಂಟರ್ ಆದಮೇಲೆ ಏನೋ ಒಂಥರ ತುಂಬ ಖುಷಿ ಆಗುತ್ತೆ. ನಾನು ಶಾಪಿಂಗ್ ಮಾಡ್ತೀನೋ ಬಿಡ್ತೀನೋ ಅದೆಲ್ಲ ಸೆಕೆಂಡ್ರಿ. ಬಟ್ ನಂಗೆ ಮಾಲಲ್ಲಿ ಹೋಗಿ ಶಾಪೆಲ್ಲ ವಿಸಿಟ್ ಮಾಡಬೇಕು ಅಂತ ತುಂಬ ಇಷ್ಟ. ಸೊ ಆ್ಯಸ್ ಯೂಶುವಲ್ ಶೀ ಈಸ್ ಮೈ ಮಾಮ್. ಹೊಸ ಸೀರೆ ಹಾಕ್ಕೊಂಡಿದ್ರು ಲೈಕ್ ನನ್ನ ಬರ್ಡೇಗೆ ಅವರು ಕೂಡ. ಸೊ ಫೈನಲಿ ಸ್ವಲ್ಪ ಓಡಾಡಿದ ಮೇಲೆ ಕಾಣಿಸ್ತು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ಮೈ ಸ್ಪೆಷಲ್ ಡೇ. ಈ ವರ್ಷ ಬರ್ಡೇ ಅಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಗೊತ್ತಿಲ್ಲ, ಲೈಕ್ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಸೆಲೆಬ್ರೇಟ್ ಮಾಡ್ತೀನೋ ಇಲ್ಲೋ ಅನ್ನೋ ಡೌಟಲ್ಲೇ ಇದ್ದೆ. ಬಿಕಾಸ್ ಏನೋ ಗೊತ್ತಿಲ್ಲ, ಸ್ವಲ್ಪ ಹಂಗಂಗೆ ಫೀಲ್ ಆಗ್ತಿತ್ತು. ಬಟ್ ಲಿಟ್ರಲಿ ದಿ ಬೆಸ್ಟ್ ಬರ್ಡೇ ಎವರ್. ತುಂಬ ಅಂದರೆ ತುಂಬ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿಕೊಂಡೆ. ಬಿಕಾಸ್ ಏನೋ ಗೊತ್ತಿಲ್ಲ, ಈ ವರ್ಷ ನನ್ನ ಲೈಫಲ್ಲಿ ಏನೇನೋ ಚೇಂಜಸ್ ಆಗ್ತಿದೆ ಅಲ್ಲ, ಅದೆಲ್ಲನೂ ಗುಡ್ ಚೇಂಜಸ್ ಅಂತ ಅನ್ಕೊತೀನಿ ನಾನು. ಸೊ ಅದಕ್ಕೆ ತುಂಬ ಹ್ಯಾಪಿಯಾಗಿ ಇತ್ತು ಡೇ. ಸೊ ನಿಮಗೆಲ್ಲ ನನ್ನ ಮಿನಿಮಲ್ ಜ್ಯುವೆಲರ್ಸ್ ಇಷ್ಟ ಅಲ್ಲ, ಅದರಲ್ಲಿ ಒಂದೆರಡು ನಾನು ಮಲಬಾರ್ ಗೋಲ್ಡಲ್ಲಿ ಕೂಡ ತೊಗೊಂಡಿದ್ದೆ. ಲೈಕ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಡೈಲಿ ವೇರ್ಗೆ ಆ್ಯಂಡ್ ಗಿಫ್ಟಿಂಗ್ ಪರ್ಪಸ್ಗೆ. ಚೈನ್ ಬೇಕು ಅಂದರೆ ಬರೀ ಚೈನ್ ವಿತ್ ಪೆಂಡೆಂಟ್ ತೊಗೊಬೋದು, ಇಲ್ಲ ಇಯರಿಂಗ್ಸು ರಿಂಗು ಫುಲ್ ಸೆಟ್ ಮಾಡಿರ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು. ಆ್ಯಂಡ್ ಆಬ್ವಿಯಸ್ಲಿ ಹೋಗಿದ ತಕ್ಷಣ ವಾಟರ್ ಕೊಡ್ತಾರಲ್ಲ, ಕುಟ್ಟಿ ಬಾಟಲ್ಸ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನು ಶೂಟ್ ಮಾಡಿಕೊಂಡೆ. ನನ್ನ ಮುಖ ಎಲ್ಲನ ಕಾಣ್ತಾ ಇಲ್ಲ. ಹಾಯ್ ಗಾಯ್ಸ್, ಶೀಸ್ My baby. My baby. My daughter. ಓ, ಯುವರ್ ನೇಮ್? Malika Gowda. ಹಲೋ ಗೈಸ್, ನಾವು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ಬಂದಿದ್ದೀವಿ. ಇವತ್ತು ನನಗೆ ಕೇಕ್ ಕಟ್ಟಿಂಗ್ ಇದೆ ಅಂದರು ಅಂತ. ಸೊ ಇದು ಹೊಸ ಡ್ರೆಸ್ ಹಾಕೊಂಬಂದಿದ್ದೀನಿ. ಸೊ ನೆಕ್ಸ್ಟ್ ನೀನು ಕಂಟಿನ್ಯೂ ಮಾಡು. Hi guys, ನಾನು daughter. ಆಮೇಲೆ ಇದು ಏನಾದರೂ ತಗೊಂತಾನೇ ಇಲ್ಲ. ನನ್ನ ಹತ್ರ ಕಾಸು ಖಾಲಿ ಆಗಿದೆ. ನಾನು ತಗೊಂಡು ಬರ್ತಿದ್ದೆ. ಅಂದರೆ ಇವಾಗ ಹೋಗಿ ತೊಗೊಂಬರ್ತೀಯಾ? ನಾನು ತಗೊಂಡು ಬರ್ತಿದ್ದೆ. ತರಬೇಕಿತ್ತು ಮತ್ತೆ. ಮತ್ತೆ ನೀನು ಹೇಳ್ಬೇಕಿತ್ತು. ಓಕೆ, ಐ ಥಿಂಕ್ ನಾನು ಮರ್ತೋದೆ ಅನಿಸುತ್ತೆ ಗೈಸ್. ಇದು ಎಷ್ಟಿಟ್ಟಿದ್ಯಾ ನೀನು ಪಿಗ್ಗಿ ಬ್ಯಾಂಕಲ್ಲಿ? ಪಿಗ್ಗಿ ಬ್ಯಾಂಕ್ ಅಲ್ಲ, ಹುಂಡಿ. ಹೌಸ್, ಅದೇ ಫಿಶ್. ಹಾಂ, ಏನು ಗೊತ್ತಾ ಗೈಸ್, 3-4 ಹುಂಡಿ ಮೇಂಟೈನ್ ಮಾಡ್ತಾವಳೆ. ಒಂದರಲ್ಲೂ ₹1 ಹಾಕಲ್ಲ ಸರಿಯಾಗಿ. ಯಾವಾಗಾದ್ರೂ 100 ಹಾಕ್ತಾಳೆ, ಯಾವಾಗಾದ್ರೂ 500 ಹಾಕ್ತಾಳೆ ಅಲ್ಲೇ. ಅದು ಇದು ನನ್ನ ಹೆಸರು ಭವಿಕಾ ಗೌಡ. ಈ ಕಡೆ ಬಂದೇಳು. ಹಾಂ ಹೇಳು. ಹೌದು, ಇದು ನನ್ನ ಹೆಸರು ಭವಿಕಾ ಗೌಡ. ಆಮೇಲೆ ನಾನು ನನ್ನ ಮಮ್ಮಿದು ಡಾಟರ್. ಬೈ ಗೈಸ್, See you tomorrow. ಮಾಡಪ್ಪ. ಹಾಂ ಹೇಳು, ಕಂಟಿನ್ಯೂ ಮಾಡು. ತುಂಬ ಗೋಲ್ಡಿದೆ, ಚೆನ್ನಾಗಿದೆ. ಆಮೇಲೆ ಮಮ್ಮಿ ತಗೊಳ್ತಾನೆ ಇಲ್ಲ. ಓಕೆ, ಹಾಂ. ಸೊ ಲೆಟ್ಸ್ ಗೋ ಟು ದಿಸ್ ಸೆಲೆಬ್ರೇಷನ್. ಲಿಟ್ರಲಿ ನಾನು ಅಂದ್ಕೊಂಡಿರಲಿಲ್ಲ ಕೇಕ್ ಅಷ್ಟು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಸ್ಟಾಫ್ ವಾಸ್ ಸೋ ಗುಡ್. ಎವ್ರಿ ಟೈಮ್ ಹೋದಾಗ ಹಾಗೆ ಟ್ರೀಟ್ ಮಾಡ್ತಾರೆ. ಸೊ ದಿಸ್ ಇಸ್ ಮೈ ಸೆಲೆಬ್ರೇಷನ್. ನನಗೆ ತುಂಬ ಇಷ್ಟ ಆಯಿತು. ಲಿಟ್ರಲಿ ಹೇಳ್ಬೇಕಾದ್ರೆ ನನಗೇನೋ ನಾನು ಸೆಲೆಬ್ರೇಟ್ ಈ ಥರ ಫೀಲ್ ಆಗ್ತಾ ಇತ್ತು. ಸೊ ಕೇಕ್ ಬಂದು ಮ್ಯಾಂಗೋ ಫ್ಲೇವರ್ ಅನಿಸುತ್ತೆ. ನಾನು ಫಾರ್ ದ ಫಸ್ಟ್ ಟೈಮ್ ತಿಂದಿದ್ದು. ಬಟ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ನಾನು ಕೇಕ್ ತಿಂತಾಯಿದ್ದೀನಿ ಅಂತ ಗೊತ್ತಾಗಬೇಕಲ್ಲ, ಅದಕ್ಕಾಗಿಯೇ ಆ ಆಟೋದಲ್ಲಿ ಬಂದಿದ್ದಕ್ಕೆ ಆ ಹೇರ್ ಸ್ಟೈಲ್ ಏನು ಮಾಡ್ಕೊಂಡು ಬಂದಿದ್ನೋ ಅದು ಬೇರೆ ಥರ ಆಗೋಗಿದೆ.
ಸೊ ಅದಾದಮೇಲೆ ಇದು ಎಂಡಿಂಗ್ ಕ್ಲಿಪ್ಸ್ಗೆ ಸ್ವಲ್ಪ ಡೆಕೋರೇಟ್ ಥರ ಏನೋ ಒಂದಿರಲಿ ಅಂದ್ಕೊಂಡು ಇದನ್ನು ಮಾಡ್ಕೊಂಬಂದೆ. ಬಟ್ ಗೆಸ್ ವಾಟ್, ಇಲ್ಲಿಗೆ ಎಂಡ್ ಆಗ್ತಾ ಇಲ್ಲ. ಬಿಕಾಸ್ ನಾನು ಕೂಡ ಸೆಲ್ಫ್ ಅಂತ ಒಂದು ಕೇಕ್ ಆರ್ಡ್ರ್ ಮಾಡ್ಕೊಂಡಿದ್ದೆ, ಬಟ್ ನನ್ನ ಬರ್ಡೇ ದಿನ ಕಟ್ ಮಾಡಿಲ್ಲ. ಬಿಕಾಸ್ ಬರ್ಡೇ ದಿನನೇ 2 ಕೇಕ್ ಕಟ್ ಮಾಡಿಬಿಟ್ಟಿದ್ನಲ್ಲ. ಇದು ನೆಕ್ಸ್ಟ್ ಡೇ ನಮ್ಮ ಮನೇಲಿ ಹ್ಯಾಪಿ ಬರ್ಡೇ ಟು ಬಿಕಾಸ್ ಅದೇನೋ ಹಿಂಗೆ ಹಾರ್ತಾ ಇರೋಣ ಚೆನ್ನಾಗಿ. ಆ್ಯಂಡ್ ಈ ಡ್ರೆಸ್ ಬಂದು ನಂಗೆ ತುಂಬ ಅಂದರೆ ತುಂಬ ಇಷ್ಟ, ಬಟ್ ಎಲ್ಲೂ ಹಾಕ್ಕೊಳ್ಳಲ್ಲ. ಅಟ್ಲೀಸ್ಟ್ ಮನೇಲಾದರೂ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಕ್ಕೊಂಡೆ. ಅಂದರೆ ಅದು ಸ್ಕರ್ಟ್ ಬರುತ್ತಲ್ಲ, ಟೈಯಿಂಗ್ ಸ್ಕರ್ಟ್, ಅದು ನನ್ನ ತಂಗಿ ತೊಗೊಂಡಿದ್ಲು, ಬಟ್ ನಂಗೆ ಕೊಟ್ಟಳು. ನಮ್ಮಪ್ಪಂಗೆ ವಯಸ್ಸಾಗೋಯ್ತು. ಸೊ ಅದಾದಮೇಲೆ ಬಂದಿದ್ದ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾಳೆ ನನ್ನ ಮಗಳು. ಸೊ ಲೆಟ್ಸ್ ಎಂಡ್ ದಿಸ್ ವ್ಲಾಗ್ ಹಿಯರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟೇಕ್ ಅ ಮೊಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ವಿಡಿಯೋ ಆಲ್ರೆಡಿ ಶೂಟ್ ಮಾಡಿಬಿಟ್ಟಿದ್ದೀನಿ, ಯಾವ್ಯಾವ ಗಿಫ್ಟ್ ಬಂದಿದೆ ಅಂತ. ಸ್ಟೇ ಟ್ಯೂನ್ ಫಾರ್ ದ್ಯಾಟ್.